ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಮೇಲೆ ಸಿಗ್ತೀನಿ. ಆಯ್ತಾಯ್ತು. ಬೆಂಕಿ ಎಲ್ಲೋಗ್ತಾ ಇದೀಯಾ? ಹುಡುಗರಿಗೆಲ್ಲ ಪೇಮೆಂಟ್ ಕೊಡಕ್ ಹೋಗ್ತಿದ್ಯಾ? ಓ, ನನ್ನ ಮಗಳ ಮದುವೆ ಪ್ರಧಾನ ಡೆಕೋರೇಷನ್ ನಿಂದೇನಾ? ಮಾಡು ನೋಡು, ಇಲ್ಲಿ ಮುಗಿತಾ ಇದ್ದಂಗೆ ಅಲ್ಲಿ ಹೊಟ್ಟೋಗ್ಬಿಡ್ಬೇಕು. ಸಂಜೆ ಅಲ್ಲಿ ರಿಸೆಪ್ಷನ್. ಇಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದೀಯಾ, ಅಲ್ಲೂ ಚೆನ್ನಾಗಿ ಮಾಡ್ಬೇಕು. ಹೋಗು ಹೋಗು ಹೋಗು. ಹೇಗಾದ್ರೂ ಮಾಡಿ ನಾನು ಶ್ರಾವಣಿ ಅಮ್ಮ ಅವ್ರನ್ನ ಭೇಟಿ ಮಾಡಲೇಬೇಕು. ಅವರಿಗೆ ಎಲ್ಲ ಸತ್ಯ ಹೇಳ್ಬಿಡ್ಬೇಕು. ಆ ವಿಜಯ ಎಂತ ರಾಕ್ಷಸಿ ಅಂತ ಹೇಳಬೇಕು. ಆದ್ರೆ ರೌಡಿಗಳು ಕಣ್ ತಪ್ಪಿಸಿ ಶ್ರಾವಣಿ ಅಮ್ಮ ಅವ್ರನ್ನ ಭೇಟಿ ಮಾಡೋದಾದ್ರು ಹೇಗೆ? ನಂದಿನಿ ಅಮ್ಮನವ್ರು ಕೊಟ್ಟಿರೋ ದೊಡ್ಡ ಜವಾಬ್ದಾರಿ ಇದು. ಇದನ್ನ ನಾನು ನಿಭಾಯಿಸಲೇಬೇಕು. ಆದ್ರೆ ಶ್ರಾವಣಿ ಅಮ್ಮ ಅವರು ನೋಡೋದಕ್ಕೆ ಹೋದಾಗ ಆ ವಿಜಯನ್ ಕಣ್ಣಿಗೆ ಬಿದ್ಬಿಟ್ರೆ, ರೌಡಿಗಳ ಕಣ್ಣಿಗೆ ಬಿದ್ಬಿಟ್ರೆ, ಆದರೂ ಪರವಾಗಿಲ್ಲ, ಧೈರ್ಯ ಮಾಡಿ ಕೊಟ್ಟೇ ಬಿಡ್ತೀನಿ. ನೀವು ಅಯ್ಯೋ ಹೊರಗಡೆ ಹೋಗುವಂತ ಮಾತ್ರ ಹೇಳ್ಬಿಡಿ. ದಯವಿಟ್ಟು ನೀವೇ ನನ್ಗೊಂದು ಸಹಾಯ ಮಾಡಬೇಕು. ಇದನ್ನ ಶ್ರಾವಣಿ ಅಮ್ಮ ಅವ್ರ ಕೈ ಕೊಡಿ. ಅದೇ ನೀವು ಶ್ರಾವಣಿ ಅಮ್ಮ ಅವ್ರ ರೂಮ್ಗೆ ಹೋಗಿ ಬರೋದನ್ನ ನಾನು ನೋಡಿದೆ. ದಯವಿಟ್ಟು ನೀವು ಇದನ್ನ ಅವ್ರ ಕೈ ಕೊಡಿ. ಶ್ರಾವಣಿ ಅಮ್ಮ ಅವರು ಶ್ರಾವಣಿ ಅಮ್ಮ ಅವ್ರ ಕೈಗೆ ಕೊಡಿ ಇದನ್ನ. ಅವ್ರನ್ನ ಬಿಟ್ಟು ಬೇರೆ ಯಾರ ಕೈಗೂ ಇದನ್ನ ಕೊಡಬೇಡಿ ದಯವಿಟ್ಟು. ಅಯ್ಯೋ ಅಯ್ಯೋ ನಿಮ್ ಕಾಲಿಗೆ ಬೀಳ್ತೀನಿ. ಇದೊಂದು ಸಹಾಯ ಮಾತ್ರ ಮಾಡಲ್ಲ ಅಂತ ಹೇಳ್ಬಿಡಿ. ಅಯ್ಯೋ ದಯವಿಟ್ಟು ಇದನ್ನ ಶ್ರಾವಣಿ ಅಮ್ಮ ಅವ್ರ ಕೈಗೆ ಕೊಡ್ಬೇಕು. ಈ ಸಹಾಯನ ನಾನು ನನ್ನ ಜೀವನ ಪೂರ್ತಿ ಮರೆಯೋದಿಲ್ಲ. ಬರ್ತೀನಿ. ಮಗಳೇ ಬಾಯ್ ನಿಂತ್ಕೊ. ಯಾಕೆ ಇಷ್ಟು ಸಂಭ್ರಮದಲ್ಲಿ ಓಡಾಡ್ತಿದ್ಯಾ? ಇವತ್ತು ಸುಬ್ಬು ಮಾಮನ್ ರಿಸೆಪ್ಷನ್ ಅಲ್ವಾ, ಅದಕ್ಕೆ. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. ದಡ್ಡಿ, ನಿನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿರೋರೆಲ್ಲ ದಡ್ಡೆ, ಅವ್ರಿಗೂ ಅರ್ಥ ಆಗ್ತಾ ಇಲ್ಲ.
ಅಯ್ಯೋ ಸಿಲ್ಲಿ ಫೆಲೋಸ್, ಮಿನಿಸ್ಟ್ರು ಕೊಡ್ಸಿರಾ ಜುಬ್ಬ ಒಂದೇ ವರ್ಕೌಟ್ ಆಗಿದ್ದು. ಯಪ್ಪ, ಮತ್ತೆ ಅಡ್ಗೆ ಎಲ್ಲ ಚೆನ್ನಾಗಿ ಆಗ್ತಿದ್ಯಾ? ಐಟಮ್ಸ್ ಎಲ್ಲ ಏನೇನಿದೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ನಿಮ್ ತಲೆಯಲ್ಲಿ ಇರ್ಲಿ ಬೇಗ್ರೆ, ಒಂದ್ 50 ಜನಕ್ಕೆ ಅಡ್ಗೆ ಹೆಚ್ಚಿಗೆನೆ ಮಾಡ್ತಿ. ಅಡ್ಗೆ ಉಳಿದ್ರು ಪರವಾಗಿಲ್ಲ, ಶಾರ್ಟೇಜ್ ಆಗ್ಬಾರ್ದು. ಭಟ್ರಿಗೆ ಅವ್ರು ಏನೇನು ಕೇಳಿದ್ರು ಅದಕ್ಕಿಂತ ಹೆಚ್ಚಿಗೆ ತಂದ್ಕೊಟ್ಟಿದೀವಿ. ನೀವು ಹೇಳ್ದಾಗೆ 5 ಜನಕ್ಕೆ ಎಕ್ಸ್ಟ್ರಾ ಅಡುಗೆನೂ ಮಾಡಕ್ಕೆ ಹೇಳಿದೀವಿ. ಆಮೇಲೆ ನಮ್ಮ ಕಡೆಯಿಂದ ಏನೇನು ಶಾಸ್ತ್ರ ಪೂಜೆ ಮಾಡಬೇಕಿತ್ತು ಅದೆಲ್ಲ ಮಾಡಿದೀವಿ. ನಿಮ್ಮ ಕಡೆಯಿಂದ ಏನೇನು ಮಾಡಬೇಕು ನೀವು ಮಾಡ್ಬೇಕು. ನಿಮ್ಮ ಕಡೆಯಿಂದ ಬೇರೇನು ಶಾಸ್ತ್ರಗಳು ಅಂತ ಇಲ್ಲ. ನೀವು ವರಲಕ್ಷ್ಮಿ ಕಡೆಯಿಂದ ಏನೇನು ಶಾಸ್ತ್ರಗಳನ್ನ ಮಾಡ್ತಿದ್ದೀರೋ, ಶ್ರೀವಲ್ಲಿ ಕಡೆಯಿಂದ ನಾವು ಅಷ್ಟೇ ಶಾಸ್ತ್ರಗಳನ್ನ ಮಾಡ್ತಿದ್ದೀವಿ ಅಲ್ವಾ ಅಕ್ಕ? ಹೌದೌದು. ಆಮೇಲೆ ಬೀಗ್ರೆ, ಸ್ಟೇಜ್ ಮೇಲೆ ರಿಸೆಪ್ಷನ್ಗೆ ಬಂದ ಜನಗಳನ್ನೆಲ್ಲ ಒಟ್ಟಿಗೆ ಬಿಡೋದು ಬೇಡ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಆ ಕಡೆ ಒಬ್ರು ಈ ಕಡೆ ಒಬ್ರು ನಿಂತ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅದೊಂಚೂರು ಮೇಂಟೈನ್ ಮಾಡ್ಕೊಳಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅದನ್ನೆಲ್ಲ ನಮ್ಮ ಅಳಿಯಂದ್ರು ನೋಡ್ಕೋತೀನಿ ಅಂತ ಹೇಳಿದ್ದಾರೆ. ಸರಿ, ಸರಿ, ಸರಿ. ಬಂದೆ ಒಂದು ಪರವಾಗಿಲ್ಲ, ಬಂದೆ ಬಾ ಸರ್ಸು ಬಾ. ನಮಸ್ತೆ. ನಡೆದಿರೋ ಮದುವೆಗೆ ಇಷ್ಟೊಂದು ಆಡಂಬರ, ಇಷ್ಟೊಂದು ಖರ್ಚು. ಯಪ್ಪ. ಸುಂದ್ರ ಅವ್ರೆ, ಹೇಳಿ. ಅಡುಗೆ ಬಿಟ್ರು ಅಕ್ಕಿ 20 kg ಜಾಸ್ತಿ ಬೇಕು ಅಂತಂದ್ರು, ಸ್ವಲ್ಪ ತಂದು ಕೊಟ್ಬಿಡ್ತೀರಾ? ಅದೆಲ್ಲ ಮಾಡೋಣ, ಯಾಕೆ ಅಷ್ಟೇ ಮಾಡ್ತೀರಾ? ಇದು ಸ್ವಲ್ಪ ದುಡ್ಡು ಇಟ್ಕೊಂಡಿರಿ, ಅಕ್ಕಿಗೆ ಬೇಳೆಗೆ ಅಂತ ಬೇಕಾಗುತ್ತೆ. ಹಾಗೆ ಭಟ್ರು ಇನ್ನೇನಾರು ಕೇಳಿದ್ರೆ ತಂದು ಕೊಟ್ಬಿಡಿ. ನೀವ್ ಏನು ಯೋಚನೆ ಮಾಡ್ಬೇಡಿ, ಈ ಮದುವೆ ಓಡಾಟ ಎಲ್ಲ ನಂದೆ. ಬಹಳ ಸಂತೋಷ. ಅಯ್ಯೋ, ನಡೆದಾಗಿರೋ ಮದುವೆಗೆ ಖರ್ಚು ಮಾಡೋ ದುಡ್ಡು ವೇಸ್ಟು. ಅದ್ರ ಬದಲಾಗಿ ಜೇಬಲ್ಲೇ ಸೇಫ್ ಆಗಿರ್ಲಿ. ಹೇಳೆ, ನಿಂದು ಏನು ಅಂತ ಹೇಳ್ಬಿಡತ್ಲಾಗೆ. ಎಲ್ಲೋಗಿದ್ರೆ ಇಷ್ಟೊತ್ತು? ಮದ್ವೆ ಮನೆ ಅಂದ್ರೆ 1000 ಕೆಲಸ ಇರುತ್ತೆ. ತಾವ್ ಇವತ್ತಾದ್ರೂ ಸೋಂಬೇರಿತೆ ನನ್ನ ಪಕ್ಕಕ್ಕಿಟ್ಟು ಕೆಲಸ ಮಾಡಿ. ರೀ, ಬಂದವ್ರಿಗೆಲ್ಲ ಕಾಫಿ ಟೀ ವ್ಯವಸ್ಥೆ ಮಾಡಿ. ಜ್ಯೂಸ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು ಕಣೆ, ಓದೋದು ಜ್ಯೂಸ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ದಂಡಿ ಹೇಳಿಸ್ಕೊಳೆ, ಇಂಜಿನ್ ಇಲ್ದಾಗಿರೋ ಕಾರ್ಗೆ ಎಷ್ಟು ಪೆಟ್ರೋಲ್ ಹಾಕಿದ್ರು ಅದು ಓಡಲ್ಲ, ಇದು ನಡೆಯಲ್ಲ. ಏನ್ರಿ ನಡೆಯಲ್ಲ? ಅಲ್ಲ, ಬಂದವ್ರಿಗೆಲ್ಲ ಕಾಫಿ ಟೀ ವ್ಯವಸ್ಥೆ ಮಾಡಿ ಅಂದ್ರೆ ಇಂಜಿನ್ ಪೆಟ್ರೋಲ್ ಅಂತ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದಕ್ಕೂ ಕರೆಕ್ಟಾಗಿ ಒಪ್ಕೊಂಡಿದ್ದಳು. ನಿನಗಲ್ಲ ಕಣೆ, ಇಲ್ಲಿ ಯಾರಿಗೂ ಬುದ್ಧಿ ಇಲ್ಲ. ವರ್ಕೌಟ್ ಆಯ್ತು ಚೆನ್ನಾಗಿ. ಮಮ್ಮಿ, ಮತ್ತೇನಾರು ಶಕುನಗಳು ನಡೀತೆ ಅಲ್ಲಿ? ನಿನ್ನ ಅಪಶಕನಗಳನ್ನೆಲ್ಲ ಆಮೇಲೆ ಹೇಳುವಂತೆ. ಮೊದಲು ನಾನು ಹೇಳೋ ಸಿಹಿ ಸುದ್ದಿ ಕೇಳಿಸ್ಕೊಳ್ಳೋ. ಶ್ರಾವಣಿ ಮೇಡಮ್ ಅವ್ರದ್ದು ಮದುವೆ ಆಗೋಯ್ತು ಕಣೋ. ಮಮ್ಮಿ, ಏನು ಮಮ್ಮಿ, ಏನು ಅಂತ ಮಾತಾಡ್ತೀಯ ನೀನು? ಅಲ್ಲ, ಶ್ರಾವಣಿ ಅಮ್ಮವ್ರ ಮದುವೆ ಆಯ್ತು ಅನ್ನೋದು ಸಿಹಿ ಸುದ್ದಿನ ನಿನಗೆ? ಅಯ್ಯೋ ಸುಂದ್ರ ದರಿದ್ರ, ಶ್ರಾವಣಿ ಮೇಡಮ್ ಅವ್ರ ಮದುವೆ ಆಗಿತ್ತು ನಮ್ಮ ಕಾರ್ತಿಕೇಯನ ಜೊತೆ ಕಣೋ. ಕಾರ್ತಿಕೇಯನ ಜೊತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.